ಯಾರೋ ಬೈತಾ ಇದ್ದಾರೆ. ಅದೇ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ಗಿಂತ ಮುಂಚೆ ಎತ್ತೋಗಿಲ್ಲ. ನಮ್ಮ ಜನರಿಗೆ ಅರ್ಥ ಆಗೋದಿಲ್ಲ. ಹೆಂಗಿರುತ್ತೆ ನಿಮ್ಮ ಕೆಲಸ ಹಾರ್ಡ್ ವರ್ಕೇನೆ ಇದು. ಈ ಥರ ಯಾರಾದರೂ ಮತ್ತೆ ರಾತ್ರಿ ಗೇಟ್ ಹಾಕ್ತಾರೆ, ಗಲಾಟೆ ಎಲ್ಲ ಮಾಡೋದಿರುತ್ತೆ ವಿಚಾರ. ಟ್ರೈನ್ ಇನ್ನೂ ಬರ್ತಾ ಇರುತ್ತೆ, ಗೇಟ್ ಹಾಕಿರ್ತಾರೆ, ಎಷ್ಟೋ ಜನ ನುಗ್ಗಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಟ್ರೈನ್ ಸಡನ್ನಾಗಿ ಬರುತ್ತೆ, ಹೊಡ್ಕೊಂಡು ಹೋಗುತ್ತೆ. ಈ ಥರದ್ದೆಲ್ಲ ಆ ಥರ ಈ ಥರ ನಿಲ್ಲಿಸಿ ಅಂತ ಹಾಕಿದ ತಕ್ಷಣ ನಿಲ್ಲಿಸ್ಬೇಕಾಗುತ್ತೆ. ನಮಸ್ತೆ ಸರ್. ನಮಸ್ತೆ. ಏನು ಹೇಳಿ. ಎಷ್ಟೊಂದು ಪ್ರೊಫೆಷನ್ಸ್ಗಳು ಇರುತ್ತಲ್ಲ, ನಮಗೆ ಪ್ರತಿ ಸಲಿನೂ ಬೇರೆ ಬೇರೆ ಪ್ರೊಫೆಷನ್ಸ್, ಬೇರೆ ಬೇರೆ ಒಂದು ಕೆಲಸಗಳ ಬಗ್ಗೆ ತಿಳ್ಕೊಳ್ಳುವಾಗ ಸಖತ್ ಖುಷಿ ಅನ್ನಿಸುತ್ತೆ. ಒಂದು ಪ್ರೊಫೆಷನ್ ಆ್ಯಕ್ಚುಲಿ ಯಾವತ್ತಿನ ತಿಳ್ಕೊಂಡಿರಲಿಲ್ಲ. ಸರ್ ನಿಮಗೆ ಹೆಸರೇನು ಹೇಳ್ತಾರೆ ನಿಮ್ಮ ಕೆಲಸಕ್ಕೆ? ಇಲ್ಲಿ ಗೇಟ್ ಮ್ಯಾನ್ ಅಂತ ಕರೀತಾರೆ. ಗೇಟ್ ಮ್ಯಾನ್ ಅಂತ ಕರೀತಾರಾ? ಗೇಟ್ ಮ್ಯಾನ್ ಅನ್ನೋದು ಒಂದು ಪ್ರೊಫೆಷನ್ ಇರುತ್ತೆ. ಎಷ್ಟು ಚಾಲೆಂಜಿಂಗ್ ಆಗಿರುವಂಥ ಪ್ರೊಫೆಷನ್ ಮತ್ತು ಎಷ್ಟು ಜವಾಬ್ದಾರಿ ಇದು ಅನ್ನೋದಕ್ಕೆ ಇವತ್ತು ತಿಳ್ಕೊಬೋದು ನಾವು. ಡ್ಯೂಟಿ ಅವರ್ಸ್ ಬೇರೆ ಬೇರೆ ಇರುತ್ತಾ ನಿಮಗೆ? ಹಾಂ, ಬೇರೆ ಬೇರೆ ಇರುತ್ತೆ. ಬೆಳಿಗ್ಗೆ 7ರಿಂದ ಸಂಜೆ 7 ತನಕ ಒಬ್ರು ಇರ್ತಾರೆ. ಹಾಂ. ಮತ್ತೆ ಸಂಜೆ 7ರಿಂದ ಬೆಳಿಗ್ಗೆ 7 ತನಕ ಒಬ್ರು ಇರ್ತಾರೆ. ಶಿಫ್ಟ್ ಚೇಂಜ್ ಆಗುತ್ತಾ? ಚೇಂಜ್ ಆಗುತ್ತೆ. ಇವಾಗ ನಿಮ್ಮ ಹತ್ರ 2 ಬಾವುಟ ಇದೆ ಅಲ್ವಾ? ಹಾಂ. ಈಗ ಟ್ರೈನ್ ಬರುತ್ತಾ ಈ ಕಡೆಯಿಂದ? ಬರುತ್ತೆ. ನೀವು ಅವಾಗ ಬಾವುಟ ತೋರಿಸ್ಬೇಕು. ಬಾವುಟ ತೋರಿಸ್ಬೇಕು ಅಂತ ಅಂದರೆ ನಾವು ಪ್ರಿಪೇರ್ ಆಗಿರ್ಬೇಕು. ಏನಾರು ಸಮಸ್ಯೆಗಳು ಏನಾರು ಇದ್ದಾಗ ನಮಗಿದು ಯಾವ್ಯಾವ ಟೈಮಲ್ಲಿ ಏನೇನು ಬಾವುಟ ತೋರಿಸ್ಬೇಕು ಅನ್ನೋದು ಹೇಳಿರ್ತಾರೆ. ಓಕೆ. ಅದನ್ನು ತೋರಿಸ್ಬೇಕು. ಏನು ಸಮಸ್ಯೆ ಏನಿಲ್ಲ ಅಂದ್ರೆ ಗಾಡಿ ಅದ್ರ ಪಾಡಿಗೆ ಅದು ಹೋಗುತ್ತೆ. ಓಕೆ. ಏನಾದರೂ ಡೇಂಜರ್ ಇದೆ ಅಂದರೆ ಮಾತ್ರ, ಏನಾದ್ರು ಸಮಸ್ಯೆ ಟ್ರ್ಯಾಕಲ್ಲಿ ಅಥವಾ ಗಾಡಿಯಲ್ಲಿ ಏನಾರು ಪ್ರಾಬ್ಲಮ್ಸ್ ಇದ್ದಾಗ ಏನು ಸಮಸ್ಯೆಗೆ ಏನು ಯಾವ ಥರ ತೋರಿಸ್ಬೇಕು ಅನ್ನೋದು ನಮಗೆ ಟ್ರೈನಿಂಗ್ ಆಗಿರುತ್ತೆ. ಓಕೆ. ಆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಈಗ ಯಾವ ಕಡೆಯಿಂದ ಬರ್ತಿದೆ ಟ್ರೈನು? ಬೀರೂರು ಕಡೆಯಿಂದ ಬರ್ತಾ ಇದೆ. ಬೀರೂರಾ? ಈಗ ಹೋಗೋದು ಶಿವಮೊಗ್ಗ ಹೋಗುತ್ತೆ. ಇದು ಬೀರೂರು ಮತ್ತು ಶಿವಮೊಗ್ಗ ನಡುವೆ ಇರುವಂತಹ ಒಂದು ಊರು. ಗೇಟು ಯಾವ ಊರಿದು? ಇದು ತರೀಕೆರೆ ನಿಯರ್, ಹೊಸೂರು ಕ್ರಾಸ್. ತರೀಕೆರೆ ನಿಯರ್ ಹತ್ರ. ಗಾಡಿ ಹೋಗಲಿ, ಆಮೇಲೆ ಮತ್ತೆ ಮಾತಾಡೋಣ. ಆ ಕಡೆ ಈ ಕಡೆ 2 ಕಡೆ ನಿಂತ್ಕೊಂಡಿದ್ದಾರೆ ಜನ, ರೈಲು ಕ್ರಾಸ್ ಆಗಲಿ ಅಂತ. ಈ ಕಡೆಯಿಂದ ಟ್ರೈನ್ ಬರುವಿಕೆಯ ನಿರೀಕ್ಷೆಯಲ್ಲಿ. ಲೆವೆಲ್ ಕ್ರಾಸಿಂಗ್ಗಳಿರುತ್ತೆ. ಒಂದೊಂದು ಕ್ರಾಸಿಂಗಲ್ಲೂ ಕೂಡ ಒಂದೊಂದು ಇನ್ಸ್ಟ್ರಕ್ಷನ್ಸ್ ಪಾಸ್ ಆಗ್ತಾ ಇರುತ್ತೆ. ಗೇಟ್ ಮ್ಯಾನ್ಗಳು ಕಡ್ಡಾಯವಾಗಿ ಇರಬೇಕಾಗಿರುವಂಥದ್ದು. ಯಾರೋ ಬೈತಾ ಇದ್ದಾರೆ ನೋಡಿ, ಹೆಂಗಿರ್ತಾರಲ್ವ ಜನ. ಏನು ಮಾಡೋಕ್ಕಾಗಲ್ಲ ಸರ್, ಅದೆಲ್ಲ ಇದ್ದಿದೆ. ಯಾರೋ ಗೇಟಲ್ಲಿ ನಿಂತ್ಕೊಂಡು ಬೈತಿದ್ದಾರೆ ಎತ್ತಪ್ಪ ಅಂದ್ಬಿಟ್ಟು. ಇನ್ನೆಂಥ ಅರ್ಜೆಂಟ್ ಇದೆಯಾ ಗೊತ್ತಿಲ್ಲ. ಇನ್ನೂ ಕ್ರಾಸ್ ಆಗಿಲ್ಲ ಅಲ್ಲಿ, ಅದಕ್ಕೆ. ಅದೇ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ಗಿಂತ ಮುಂಚೆ ಎತ್ತೋಗಿಲ್ಲ. ನಮ್ಮ ಜನರಿಗೆ ಅರ್ಥ ಆಗೋದಿಲ್ಲ. ಆರಾಮ್, ಥ್ಯಾಂಕ್ ಯು. ಅವರ ಕೆಲಸ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ. ಗೇಟ್ ಮ್ಯಾನ್ ಪ್ರತಿಯೊಂದು ಪ್ರೊಫೆಷನ್ಗೂ ಅವ್ರದ್ದಾಗಿರೋಂಥ ಒಂದೊಂದು ಚಾಲೆಂಜಸ್ ಇರುತ್ತಲ್ಲ. ಗೇಟ್ ಮ್ಯಾನ್ಗಳಿಗೂ ಸಖತ್ ಚಾಲೆಂಜಸ್ ಇರುತ್ತೆ. ಹಿಂಗೆ ಬಯಸ್ಕೊಬೇಕಾಗುತ್ತೆ. ಅಲ್ಲಿಗೆ ಎಂಟ್ರಿ ಮಾಡಬೇಕಾ ನೀವು? ಹಾಂ. ಎಷ್ಟು ಟ್ರೈನ್ ಪಾಸ್ ಆಗುತ್ತೆ ಒಂದು ದಿವಸಕ್ಕೆ ಇಲ್ಲಿ? ಮಾಮೂಲಿ ಒಂದು 12 ಗಾಡಿ ಇದೆ. 12 ಗಾಡಿ. 12 ಅದ್ರ ಮಧ್ಯೆ ಗೂಡ್ಸು, ಇಂಜಿನ್ನು. ಬಿಡಿ, ಪರವಾಗಿಲ್ಲ, ಕೊಟ್ಟು ಕಳಿಸಿ ಪರವಾಗಿಲ್ಲ, ಕೊಟ್ಟು ಕಳಿಸಿ. ತಲೆ ಹೋಲಿ ಬಿಡಿ, ಹೋಗ್ರಿ. ಹೆಂಗಿರುತ್ತೆ ನಿಮ್ಮ ಕೆಲಸ ಹಾರ್ಡ್ ವರ್ಕೇನೆ ಇದು. ಜವಾಬ್ದಾರಿ ಕೆಲಸ. ನೀವು ಒಂದು ಸ್ವಲ್ಪ ಮೈ ಮರಿಯಾಗಿರೋದಿಲ್ಲ. ಎಲ್ಲೂ ಹೋಗಿರಲ್ಲ. ಟೈಮಲ್ಲಿ ಫೋನ್ ಬರುತ್ತೆ, ಯಾವ ಗಾಡಿ ಬರುತ್ತೆ. ಓಕೆ. ಡಿಸಿಷನ್ ಕೊಟ್ಟರೆ ನಮಗೆ ಗೊತ್ತಾಗೋದಿಲ್ಲ. ಓಕೆ. ಈ ಕಡೆಯಿಂದ ಶಿವಮೊಗ್ಗ ಕಡೆಯಿಂದ ಬರುತ್ತೋ ಅಥವಾ ಬೀರೂರು ಕಡೆಯಿಂದ ಬರುತ್ತೋ ಓಕೆ. ಬಟ್ ಗೇಟ್ ಬಿಟ್ಟು ಎಲ್ಲೂ ಹೋಗಂಗಿರಲ್ಲ. ಓಕೆ. ನಿಮ್ಗೆ ಈ ಕಡೆಯಿಂದ ಟ್ರೈನ್ ಬರ್ತಿದೆ ಅಂದರೆ ನಿಮ್ಗೆ ಒಂದು ಮೆಸೇಜ್ ಬರುತ್ತಾ ಇಲ್ಲಿ? ನಮಗೆ ಫೋನ್ ಬರುತ್ತೆ. ತರೀಕೆರೆ ಸ್ಟೇಷನ್ ಇಂದ ಫೋನ್ ಮಾಡ್ತಾರೆ. ಓಕೆ. ಇನ್ನು ಟ್ರೈನ್ ಎಷ್ಟು ದೂರ ಇದೆ ಅನ್ನೋ ಹಾಗೆ ನಿಮಗೆ ಗೊತ್ತಾಗುತ್ತೆ? ಸುಮಾರು ನಮಗೆ ಈ ಕಡೆ ತರೀಕೆರೆಯಿಂದ ಅಂದರೆ ಮಸಳ್ಳಿ ಬಿಟ್ಟಿದ ತಕ್ಷಣ ನಮಗೆ ಬ್ಲಾಕ್ ಮಾಡ್ತಾರೆ. ಗಾಡಿ ಬರ್ತಾ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಓಕೆ. ಬೀರೂರು ಕಡೆಯಿಂದ ಬರೋದ್ರೆ ಬೀರೂರು ಬಿಟ್ಟಿದೆ ಅಂತ ನಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ನೆಕ್ಸ್ಟ್ ಆನಂತರ ಶಿವಪುರ ಬಿಟ್ಟಾದ್ಮೇಲೆ ಮತ್ತೆ ನಮಗೆ ಓಕೆ. ಇನ್ನೊಂದು 2 ಕಿಲೋಮೀಟರ್ ದೂರ ಇದೆ ಅನ್ನೋವಾಗ ನೀವು ಗೇಟ್ ಕ್ಲೋಸ್ ಮಾಡ್ತೀರಾ? 2 ಕಿಲೋಮೀಟರ್ ಅಲ್ಲ ಸರ್, ನಮಗೀಗ ಸುಮಾರು ಬೀರೂರು ಅಂತಂದರೆ ಇಲ್ಲಿಂದ 20 ಕಿಲೋಮೀಟರ್ ಇದೆ.
ಫೋನ್ ಮುಖಾಂತರ ಫೋನ್ ಬರುತ್ತೆ ನಮಗೆ. Okay. ನಾವು ಅಲರ್ಟ್ ಆಗಿರ್ತೀವಿ ನಾವು. ಹಾಂ 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 ಬಿಟ್ಟಿದೆ ಅಂತ. ಇನ್ನೇನು ಹತ್ರ ಬರೋದು ನಾವಾಗಲೇ ಗೇಟ್ ಕ್ಲೋಸ್ ಮಾಡ್ಬಿಡ್ತೀರಾ? ನಮಗೆ ಶಿವಪುರ ಬಿಟ್ಟಿದೆ ಅಂದ್ಬಿಟ್ಟು ನಾವು ಗೇಟ್ ಕ್ಲೋಸ್ ಮಾಡೋದು. ಈ ಥರ ಯಾರಾದರೂ ಮತ್ತೆ ರಾತ್ರಿ ಗೇಟ್ ಹಾಕ್ತಾ ಗಲಾಟೆ ಎಲ್ಲ ಮಾಡೋದಿರುತ್ತಾ ವಿಚಾರ? ಇರ್ತಾರೆ ಸರ್, ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವ್ರ ಬಗ್ಗೆ ಎಲ್ಲ. ಓಕೆ, ಬೈಯೋದಿರುತ್ತೆ, ಈಗ ಹೊಡಿಯೋದಿರುತ್ತೆ. ಏನಾಗುತ್ತೆ ಅಂದ್ರೆ ನಾವು ಒಬ್ಬೊಬ್ಬರೇ ಇರ್ತೀವಿ ಇಲ್ಲೆಲ್ಲ. ಡೇ ಟೈಮಲ್ಲಿ ಏನೋ ಇಲ್ಲಿ ಜನ ಇರ್ತಾರೆ ಪರವಾಗಿಲ್ಲ, ನೈಟ್ ಟೈಮಲ್ಲಿ ನಾವು ಒಬ್ಬೊಬ್ಬರೇ ಇರ್ತೀವಿ. ಹೌದು. ಈಗ ನಾವು ಈಗ ಜೋರ್ ಮಾಡಿ ಕಳಿಸ್ಬಿಡ್ತೀವಿ ಅವ್ರನ್ನ, ಹಾಂ. ಬೈಯೋದೇ ಆಗಲಿ ಏನೇ ಆಗಲಿ ಮಾಡಿ ಕಳಿಸ್ಬಿಡ್ತೀವಿ. ನೆಕ್ಸ್ಟ್ ಆನಂತರ ಅವರು ನೈಟ್ ಟೈಮಲ್ಲಿ ಬರ್ತಾರೆ ನಮಗೆ ಓಕೆ ತೊಂದರೆ ಕೊಡೋಕೆ ಅಂತಾನೆ. ಹಾಂ 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 ಅವಾಗ ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ? ಹೌದು ಹೌದು. ಅದಕ್ಕೆ ನಾವು ಬೈತಾರ ಬೈಸ್ಕೊಳ್ಳೋದು ಸುಮ್ಮನೆ ಇರೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಕಾಯಕವೇ ಕೈಲಾಸ ಅಂತ ನಿಮ್ಮ ಕೆಲಸ ಮಾಡ್ತಾ ಹೋಗ್ತಿರ್ತೀರ. ನೀವು ಎಷ್ಟು ವರ್ಷದ ಈ ಸರ್ವಿಸು? ಸರ್ ನಮ್ದು ಈಗ ಒಂದು 12 ವರ್ಷ ಆಯ್ತು ಸರ್ವಿಸ್ ಆಗಿ. ನೈಟಲ್ಲಿ ನೈಟ್ ಫುಲ್ ಇದ್ದಾಗ ಏನಾದರೂ? ಇಲ್ಲ, ನೈಟ್ ಹೊತ್ತು ಏನು ಸಮಸ್ಯೆ ಯಾವುದೂ ಆಗಿಲ್ಲ. ಹಾಂ ಹಾಂ ಹಾಂ. ಬಟ್ ಅದೇ ಅಲರ್ಟ್ ಆಗಿರಬೇಕು ಯಾವಾಗಲೂ ಅದೇನೆ. ಅಲರ್ಟ್ ಆಗಿರ್ಬೇಕು. ಓಕೆ. ಸೊ ಕೆಲವೊಂದು ಸಿಸ್ಟಮ್ಸ್ಗಳು ಇರುತ್ತೆ ಯೂಸ್ ಇದು ನಿಮಗೆ ಮೆಸೇಜಿಂಗ್ ಸರ್ವಿಸಸ್ ಆ ಥರ ಇರುತ್ತಲ್ಲ, ಮೆಸೇಂಜರ್ ಥರ ನಿಮ್ಗೆ ಮೆಸೇಜ್ ಬರೋದು ಹೇಗೆ ಕಾಲಲ್ಲಿ ಮಾತ್ರ ಬರುತ್ತಾ? ಇಲ್ಲ, ನಮಗೆ ಫೋನ್ ಅಷ್ಟೇ. ಓಕೆ ಓಕೆ. ಫೋನ್ ಬಿಟ್ಟರೆ ಫೋನ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಮಗೆ ಮೊಬೈಲಿಗೆ ಕಾಲ್ ಮಾಡ್ತಾರೆ ಅಷ್ಟೇ. ಓಕೆ ಓಕೆ. ಒಂದು ಹೊಸ ವಿಚಾರದ ಬಗ್ಗೆ ತಿಳಿತು, ಒಂದು ಪ್ರೊಫೆಷನ್ ಬಗ್ಗೆನೂ ತಿಳಿತು. ನಾವು ರೈಲ್ವೆ ಕ್ರಾಸಿಂಗ್ ಮಾಡೋ ಟೈಮಲ್ಲಿ ಗೇಟ್ ಎಷ್ಟೋ ಸ್ವಲ್ಪ ಲೇಟ್ ಆಗಿರುತ್ತೆ, ಯಾಕಂದರೆ ಅಲ್ಲಿ ಬೇರೆ ಟ್ರೈನ್ಗಳು ಕ್ರಾಸ್ ಆಗ್ತಾ ಇರೋದಿರ್ಬೋದು. ಆವಾಗ ಒಂದು ಟ್ರಾಫಿಕ್ ಕ್ರಿಯೇಟ್ ಆಗಿರುತ್ತೆ. ಒಬ್ಬೊಬ್ರು ಅರ್ಜೆಂಟಲ್ಲಿರೋರು ಎಷ್ಟೊಂದು ಬೈಕೊಂಡಿರೋದು ಇರುತ್ತೆ. ನಿಮ್ಗೆ ಎಷ್ಟು ಜನ ಬೈಕೊಂಡಿರ್ತಾರ ಪಾಪ ಗೊತ್ತಿಲ್ಲ. ಹೇಳಕ್ಕಾಗಲ್ಲ ಸರ್, ನಾವು ಇಂಥವ್ರಂತ ಹೇಳಕ್ಕಾಗಲ್ಲ, ಏನಿಲ್ಲ. ಹಾಂ. ಆಯ್ತಾ ಇರ್ತಾರೆ, ಅವ್ರ ಪಡಿ ಅವ್ರು ಹೋಗ್ತಾ ಇರ್ತಾರೆ, ನಮ್ಮ ಪಡಿ ನಾವು ಏನಿದೆ ಅದನ್ನ ಮಾಡ್ತಾ ಇರ್ತೀವಿ ಅಷ್ಟೇ. ಇದು ಪ್ರತಿಯೊಂದು ಕೂಡ ನಮಗೆ ರೆಕಾರ್ಡ್ ಆಗುತ್ತೆ ಅವ್ರ ಮುಂದೆ. ಅಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ. ನಾವು ಹೆಂಗ್ ಬೇಕಂತ ತೆಗಿಯೋಕ್ಕೂ ಬರಲ್ಲ, ಅದು ಏನು ಮಾಡೋಕ್ಕೂ ಬರಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಗೇಟ್ ಹಾಕ್ಲಿಲ್ಲ ಅಂದರೆ ನಿಮ್ಗೆ ಫೈನ್ ಬೀಳುತ್ತೆ, ನಿಮಗೆ ವಾರ್ನಿಂಗ್ ಬರುತ್ತೆ. ಹಾಕ್ಲೇಬೇಕು ನಮ್ಮ ಗೇಟು. ಅಲ್ಲ, ಇನ್ ಕೇಸ್ ಲೇಟ್ ಮಾಡಿದ್ರು? ಹಾಂ, ಲೇಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನಮಗೆ. ಓಕೆ. ಯಾವತ್ತಾದ್ರು ಒಂದೊಂದ್ಸರಿ ಇನ್ಸ್ಟೆನ್ಸಸ್ ಇದೆಯಾ, ಇನ್ನು ಗಾಡಿ ಬರ್ತಾ ಇದೆ, ಇನ್ನೂ ಜನ ನುಗ್ತಾನೆ ಇದ್ದಾರೆ ಆ ಥರ? ಇಲ್ಲ, ಆ ಥರದ್ದು ಆಗಿಲ್ಲ. ಯಾಕೆ ಗೊತ್ತಾ, ನಮಗೆ ಬೀರು ಬಿಟ್ಟಿದ ತಕ್ಷಣ ಒಂದು ಶಿವಪುರ ಬಿಟ್ಟಿದ ತಕ್ಷಣ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಫೋನ್ ಮಾಡ್ತಾರೆ, ಗಾಡಿ ಬಿಡ್ತಾ ಇದೆ. ಒಂದೊಂದ್ಸರಿ ವಿಡಿಯೋಸ್ಗಳನ್ನ ನೋಡಿರ್ತೀವಿ, ಒಂದೊಂದು CCTV ಫುಟೇಜಸಲ್ಲಿ ಟ್ರೈನ್ ಇನ್ನೂ ಬರ್ತಾ ಇರುತ್ತೆ, ಗೇಟ್ ಹಾಕಿರ್ತಾರೆ, ಎಷ್ಟೋ ಜನ ನುಗ್ಗಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ, ಟ್ರೈನ್ ಸಡನ್ ಆಗಿ ಬರುತ್ತೆ, ಹೊಡ್ಕೊಂಡು ಹೋಗುತ್ತೆ. ಈ ಥರದ್ದೆಲ್ಲ ಆ ಥರ ಸನ್ನಿವೇಶದಲ್ಲಿ ಯಾವುದೂ ಆಗಿಲ್ಲ. ಹಾಂ ಹಾಂ ಹಾಂ. ಅದಕ್ಕೆ ನಾವು ಬಿಡೋದು ಇಲ್ಲ. ಎಲ್ಲ ಕವರಿಂಗ್ ಇರುತ್ತೆ, ಅಲ್ಲಿ ಒಂದು ಸ್ವಲ್ಪ ದಾಟ್ಬೋದು. ಬಟ್ ಅದಕ್ಕೆಲ್ಲ ನಾವು ಹೇಳ್ಕೊಳ್ತಾ ಇರ್ತೀವಿ ಜನಗಳಿಗೆ. ಓಕೆ ಓಕೆ. ಆ ರೀತಿ ಹೌದು, ಇದೊಂದು ಅವೇರ್ನೆಸ್ ಇರಬೇಕಾಗುತ್ತೆ. ಒಬ್ಬೊಬ್ರು ಪುಂಡ ಪೋಖ್ರಿಗಳು ಇರ್ತಾರಲ್ಲ, ಅವ್ರಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಓಡೋಗ್ತಿರ್ತಾರೆ ನುಗ್ಗಿ. ಈಗ ಯಾರೋ ಇದ್ರಲ್ಲ, ಯಾರೋ ಒಬ್ರು ಬೈತಾ ಇದ್ರು ಪಾಪ, ಅವ್ರು ಬೈಸ್ಕೊಂಡು ಕೆಲಸ ಮಾಡಿದ್ರು. ಒಂದು ಪೇಷನ್ಸ್ ಒಂದು ಇರುತ್ತಲ್ಲ ನಿಮಗೆ, ತಾಳ್ಮೆ, ಅದು ಇರ್ಲೇಬೇಕು ಸರ್. ಇಲ್ಲಿ ಗೇಟ್ ಮ್ಯಾನ್ ಮೇಲೆ ಸ್ವಲ್ಪ ತಾಳ್ಮೆ ಇರಲೇಬೇಕು. ಹೌದು ಹೌದು. ತಾಳ್ಮೆ ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಜನಗಳು ಒಂದೇ ರೀತಿ ಇರಲ್ಲ, ಹೌದು ಹೌದು, ನಾನಾ ರೀತಿ ಇರ್ತಾರೆ. ಎಲ್ಲ ಗೇಟ್ ಮ್ಯಾನ್ಗಳಿಗೂ ಅನುಸರಿಸ್ಕೊಂಡು ಹೋಗ್ತಾರೆ, ಅದೆಲ್ಲ ಇದ್ದೇ ಇರುತ್ತೆ. ಹೌದು. ನಾವಿನ ದಬ್ಬಡೆಗೆ ಹೋಗೋರಿಗೆ ಬೇಡ ಅಂತ ಕಾಯ್ದಿರಿಸುವಂತಹ ಗೇಟ್ ಮ್ಯಾನ್ಗಳು ಇವರು. ಹೇಳಬೇಕು ಅಂದರೆ ಬೇರೆ ಗೇಟ್ ಮ್ಯಾನ್ಗಳಿಗೂ ಥ್ಯಾಂಕ್ಸ್ ಹೇಳ್ಬಿಡೋಣ. ಇಲ್ಲಿ ಚಂದ್ರಶೇಖರ ಅವರಿದ್ದಾರೆ, ರವಿಕುಮಾರ್ ಇರ್ತಾರೆ, ಇವರು ಬಸವರಾಜು ಅವರು. ಅವ್ರದ್ದು ಇವತ್ತು ಡ್ಯೂಟಿ. ನಿಮ್ಮ ಬೇರೆ ಕೊಲಿಗಳಿಗೂ ಥ್ಯಾಂಕ್ಸ್ ಹೇಳ್ಬಿಡಿ. ಓಕೆ ಸರ್. ಈ ಥರ ಎಷ್ಟೊಂದು ಬೈಸ್ಕೊಂಡು ಮಾಡೋವಂಥ ಕೆಲಸಗಳಿರುತ್ತೆ, ಯಾಕಂದರೆ ಅವರು ಆ ಬೈಗಳನ್ನ ಸಹಿಸ್ಕೊಂಡು ಕೆಲಸಗಳನ್ನ ಮಾಡ್ತಿರ್ತಾರೆ. ಅದರಲ್ಲಿ ಇದು ಕೂಡ ಒಂದು ಖುಷಿ ಆಯಿತು ಇವ್ರನ್ನ ಮಾತಾಡಿಸಿ. ನಿಮ್ಮ ಹೆಸರು ತಿಳ್ಕೊಳ್ಳಿಲ್ಲ, ಸಾರಿ. ಬಸವರಾಜ್ ಅವರ. ಖುಷಿ ಆಯಿತು, ಥ್ಯಾಂಕ್ ಯು. ನಿಮ್ಮ ಒಂದು ಕೆಲಸದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಗೇಟ್ ಮ್ಯಾನ್ ಅವರ? ಹೌದು. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಚೆನ್ನಾಗಿತ್ತು ಗೇಟ್ ಮ್ಯಾನ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಇದು ಅವರು ತಿರುಗಿಸುವಂಥದ್ದು ಮತ್ತು ಅದು ಕ್ಲೋಸ್ ಮಾಡುವಂಥದ್ದು.